राघवेन्द्राय ज्ञानमुद्राय योगिनेनाथार्गणेशाय नमो वेदान्तवेदिने रामाय रामभद्राय रामचन्द्राय वेदसे रघुनाथाय नाथाय सीताय पते नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तममुख्यं श्रीरामदूतं शरणं प्रपद्ये नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः तपस्वाध्याय शुश्रूषा कृष्णपूजारतं मुनिं विश्वेशमिषदं वन्दे परिव्राट् चक्रवर्तिनं श्रीगुरुभ्यो नमः हरिः ಓಂ. ಹಂಸಟೀಪಿಕರು ಬ್ರಾಹ್ಮಣನನ್ನು ದೂತನಾಗಿ ಕಳಿಸ್ತಾರೆ. ಸೊ ಬ್ರಾಹ್ಮಣ ಬಂದು ಎಲ್ಲ ಗೊತ್ತಿದೆ ಬ್ರಾಹ್ಮಣನಿಗೆ ತಾನು ಮಹಾವಿಷ್ಣು ಹತ್ರ ಮಾತಾಡ್ತಾ ಇದ್ದೇನೆ ಅಂತ. ಸೊ ಆದ್ದರಿಂದ ಸುರುವಿಗೂ ನಮಸ್ಕಾರ ಮಾಡ್ತಾನೆ, ಕೊನೆಗೂ ನಮಸ್ಕಾರ ಮಾಡ್ತಾನೆ, ಮಧ್ಯದಲ್ಲಿ ಸುಮಾರು ಸಲ ಹೇಳ್ತಾನೆ, ಭಗವಂತ ಇದು ನಮ್ಮದೇನು ಮಾತಲ್ಲ, ಇದು ಎಲ್ಲ ಅವ್ರು ಹೇಳಿದ್ದನ್ನು ನಾನು ಇಲ್ಲಿ ಹೇಳಬೇಕಾಗಿದೆ, ನಾನು ಹೇಳ್ತಾ ಇದ್ದೀನಿ, ನನ್ನನ್ನು ಕ್ಷಮಿಸಬೇಕು. ಸೊ ನಮ್ಮದು ಏನೂ ಇಲ್ಲ ಇದನ್ನು ತಿಳ್ಕೊಂಡು ಸ್ಪಷ್ಟಪಡಿಸುತ್ತಾ ಎಲ್ಲ ವಿಷಯ ಭಗವಂತನಿಗೆ ಹೇಳ್ತಾನೆ. ಮತ್ತು ಹೇಳ್ತಾನೆ ಭಗವಂತ ಅಂತ ಇದೆಲ್ಲ ನಿಮಗೆಲ್ಲ ನಾನು ಹೇಳ್ತಾ ಇರೋದು ನಿಮಗೆ ಗೊತ್ತಿಲ್ಲ ಅಂತಲ್ಲ, ಎಲ್ಲ ನಿಮಗೆ ಗೊತ್ತಿರೋವಂಥ ವಿಷಯನೇ. ಆದರೂ ನಾನು ನನ್ನ ಕರ್ತವ್ಯ ಮಾಡಲಿಕ್ಕೋಸ್ಕರ ಹೇಳ್ತಾ ಇದ್ದೇನೆ. ನಿಮಗೆ ಹೇಳಬಾರದ ಮಾತನ್ನು ಹೇಳಿ ಕಳಿಸಿದ್ದಾರೆ. ಏನಂತ ಹೇಳಿದ್ರೆ, ನಾವು ರಾಜಸೂಯ ಯಾಗ ಮಾಡ್ತಾ ಇದ್ದೇವೆ. ಆ ಕೃಷ್ಣನಿಗೆ ಸಮುದ್ರ ಮಧ್ಯದಲ್ಲಿ ಇರೋದಲ್ಲ, ಒಂದು 25 ಮೂಟೆ ಉಪ್ಪು ಹೊತ್ತುಕೊಂಡು ಬರಲಿಕ್ಕೆ ಹೇಳಿ ಅಂತೇಳಿದರೆ ಅವನು ಕಪ್ಪ ಕಾಣಿಕೆ ಕೊಡಬೇಕಲ್ಲ, ಮತ್ತೇನು ಸಿಗಲಿಲ್ಲ ಅಂತ ಹೇಳಿದ್ರು. ಏನೋ ರತ್ನಾಭರಣ ಅದೆಲ್ಲ ಸಿಕ್ಕಿದರೆ, ಏನಾದರೂ ರತ್ನಗಳೆಲ್ಲ ಸಿಕ್ಕಿದರೆ ಸಮುದ್ರದ ಅಡಿಯಲ್ಲಿ ಅದೇನಾದರೂ ಇದ್ದರೆ ಅದು ಇಟ್ಕೊಂಡು ಬರಲಿ. ಇಲ್ಲ ಅಂದರೆ ಉಪ್ಪಿನ ಮೂಟೆ ಮಾತ್ರ ಖಂಡಿತ ಇಟ್ಕೊಂಡು ಬರಬೇಕು. ಭಾರವಾದ ಉಪ್ಪಿನ ಮೂಟೆಗಳನ್ನು ನೀವು ಹೊತ್ತುಕೊಂಡು ಬಂದು ಕೊಡಬೇಕಂತೆ. ಅಂದರೆ ನೀವೇ ಹೊತ್ತುಕೊಂಡು ಬಂದು ಕೊಡಬೇಕು ಅಂತೇಳಿದರೆ ನಿಮಗೆ ಭಗವಂತ ಅರ್ಥ ಆಯ್ತಲ್ಲ. ಹೀಗೆ ಹೇಳಿ ಕಳಿಸಿದ್ದಾರೆ. ಅಂದರೆ ನಿಮಗೆ ವಿಷಯ ಎಲ್ಲ ಗೊತ್ತಿದೆ, ಅಂದರೆ ನಿಮ್ಮನ್ನು ಅವಮಾನ ಮಾಡಲಿಕ್ಕೆ ಹೇಳಿದ್ದು ಅಂತ ನಾನು ಅದನ್ನು ಏನು ಹೇಳುವಂಥದ್ದಿಲ್ಲ, ಅಂದರೆ ನಿಮಗೆ ಗೊತ್ತಿರುವಂಥದ್ದೇ ವಿಷಯ. ಸೊ ಹೀಗೆ ನೀವು ಬೆನ್ನಿನ ಮೇಲೆ ಉಪ್ಪಿನ ಮೂಟೆ ಹಾಕ್ಕೊಂಡು ಹೊತ್ಕೊಂಡು ಬಂದು ಅವರಿಗೆ ಕೊಡಬೇಕಂತೆ. ಯಾವುದಕ್ಕೆ? ಕಪ್ಪ ಕಾಣಿಕೆ. ರಾಜಸೂಯ ಯಾಗ ಮಾಡ್ತಾ ಇದ್ದಾರಲ್ಲ ಅಂತೇಳಿದ್ರೆ ಯುದ್ಧ ಮಾಡ್ತಾರೆ. ಯುದ್ಧ ಮಾಡಲಿಕ್ಕೆಲ್ಲ ಅವರಿಂದ ಎಲ್ಲಿಂದ ಆಗ್ತದೆ ಅಂದರೆ ಅದರ ಅರ್ಥ ಯುದ್ಧ ಮಾಡಲಿಕ್ಕೆ ನಿಮ್ದು ಆಗೋದಿಲ್ಲ. ಸೋಲು ಒಪ್ಪಿಕೊಂಡು ಕಪ್ಪ ಕಾಣಿಕೆ ಕೊಡಬೇಕಲ್ಲ. ಕಪ್ಪ ಕಾಣಿಕೆ ಕೊಡಲಿಕ್ಕೆ ಬೇರೆ ಇಲ್ಲದಿದ್ದರೆ ಸಮುದ್ರ ಮಧ್ಯದಲ್ಲಿ ಇರುವಂಥವರು ಉಪ್ಪಾದರೂ ಸಿಗ್ತದಲ್ಲ, ಒಂದು 25 ಮೂಟೆ ಉಪ್ಪು ಹೊತ್ಕೊಂಡು ಬಂದು ಕೊಡಲಿ ಅಂತ ಹೇಳಿ ಕಳಿಸಿದ್ದಾರೆ ಭಗವಂತ. ನಮ್ಮದಲ್ಲ ಇದು ಮಾತು, ಅವರು ಹೇಳಿದ್ದನ್ನು ನಾನು ಇಲ್ಲಿ ಹೇಳಲೇಬೇಕಾಗಿದೆ, ನನ್ನನ್ನು ದಯವಿಟ್ಟು ಕ್ಷಮಿಸಿ ಅಂತ ಉದ್ದಂಡ ನಮಸ್ಕಾರ ಮಾಡ್ತಾನೆ ಭಗವಂತ. ನೀವೇ ಕಾಪಾಡಬೇಕು, ಇಂಥ ಕೆಲಸ ನನಗೆ ಸಿಕ್ಕಿಬಿಡ್ತು ಅಂತೇಳಿದರೆ ಭಗವಂತನ ಹತ್ರ ಈ ರೀತಿ ದುರ್ವಚನ ಮಾತಾಡುವಂಥ ಒಂದು ಏನಂತೇಳಿದರೆ ಇದು ಒಂದು ಪ್ರಾರಬ್ಧನೆ. ಆದರೂ ಭಗವಂತನಿಗೆ ಗೊತ್ತು ಇದರಲ್ಲಿ ಈ ಬ್ರಾಹ್ಮಣನದ್ದು ಏನೂ ಇಲ್ಲ ಅಂತ. ಆದ್ದರಿಂದ ಭಗವಂತ ಖಂಡಿತ ಏನು ನನಗೆ ಶಿಕ್ಷೆ ಕೊಡುವುದಿಲ್ಲ, ಅದು ಕ್ಷಮೆಯನ್ನೇ ಕೊಡ್ತಾನೆ ಅನ್ನುವಂಥದ್ದು ಖಂಡಿತ ಗೊತ್ತಿರುವ ಕಾರಣ ಪುನಃ ನಮಸ್ಕಾರ ಮಾಡಿಬಿಟ್ಟು ಕ್ಷಮೆ ಕೇಳಿ ಇನ್ನೇನು ಹೊರಡ್ಲಿಕ್ಕಂತ ಆಗುವಾಗ ಯಾದವರೆಲ್ಲ ಆ ಹಂಸಟೀಪಿಕರ ಮೂರ್ಖತನವನ್ನು ಎಣಿಸಿಕೊಂಡು ಕೃಷ್ಣ ಸೋಲೊಪ್ಪಿಕೊಳ್ತಾನ, ಹಂಸಟೀಪಿಕರದ್ದು ಕತೆ ಮುಗಿದಿದೆ ಅಂತ ಹೇಳಿಬಿಟ್ಟು ಜೋರು ನಗಾಡ್ತಾರವರು. ಆದರೆ ಕೃಷ್ಣ ಮಾತ್ರ ಭಾಳ ಒಂದು ಗಂಭೀರ ಧ್ವನಿಯಿಂದ 2 ಮೋಡಗಳು ಪರಸ್ಪರ ಹೊಡ್ಕೊಂಡಾಗ ಹೇಗೆ ಸಿಡಿಲು ಹೊಡಿತದೋ, ಮಿಂಚು ಹೊಡೆದು ಆನಂತರ ಸಿಡಿಲು ಹೊಡಿತದೋ ಆ ರೀತಿ ಸಿಡಿಲು ಹೊಡೆಯುವಾಗ ಎಂಥ ಧ್ವನಿ ಬರ್ತದೆ, ಮೇಘ ಗರ್ಜನೆ ಅಂತ ಹೆಸರು ಅದಕ್ಕೆ. ಅಂಥ ಗರ್ಜನೆ ಯಾವ ರೀತಿ ಇರ್ತದೋ ಅಂಥ ಮಾತುಗಳಿಂದ ಹೇಳ್ತಾನೆ. ಒಂದು ಮಾತು, ಸಾತ್ಯಕಿ ಇಲ್ಲಿ ಬಾ ಅಂತ ಒಂದು ಮಾತನ್ನು ಹೇಳ್ತಾನೆ. ಸಾತ್ಯಕಿಗೆ ಏನು ಹೇಳ್ತಾನೆ ಅನ್ನುವಂಥದ್ದು ವೈಲರೇ? ಪ್ರಯಾಹಿ ಸಾತ್ಯಕೆ ವಚೋ ಬ್ರವೀಮೇ ನೃಪಾಥಮೋ ಸಮೇತ್ಯ ವಾಂಬರಾಯುಧೈಃ ಕರಂ ದದಾಮ್ಯ ಸಂಶಯಂ. 235ನೇ ಶ್ಲೋಕ. ಶ್ರೀಕೃಷ್ಣನು ಸಾತ್ಯಕಿಯನ್ನು ಅಲ್ಲಿ ಕಳಿಸಿದ್ದಾನೆ. ಕಳಿಸುವ ಮೊದಲು ಸಾತ್ಯಕಿಗೆ ಹೇಳುತ್ತಾನೆ, ಸಾತ್ಯಕ್ಕೆ ಹೋಗು, ರಾಜರಲ್ಲಿ ಅತಿ ಕುತ್ಸಿತರಾದ ಹಂಸಟೀಪಿಕರನ್ನು ಕುರಿತು ನನ್ನ ಈ ಮಾತನ್ನು ಹೇಳು. ನಿಮ್ಮಿಬ್ಬರನ್ನು ಹೊಂದಿ ಉತ್ಕೃಷ್ಟ ಆಯುಧಗಳಿಂದ ನಿಸ್ಸಂಶಯವಾಗಿ ಕಪ್ಪವನ್ನು ಕೊಡುತ್ತೇನೆ ಅಂತ ಅವರಿಗೆ ಹೋಗಿ ಹೇಳು ಅಂತ ಹೇಳ್ತಾನೆ. ಪ್ರಯಾಹಿ ಸಾತ್ಯಕೆ ವಚೋ ಬ್ರವೀಹಿ ಮೇ ನೃಪಾಧಮೌ
ಸಮೇತ್ಯ ವಾಂಬರಾಯುಧೈ ಕರಂ ದದಾನಿ ಅಸಂಶಯಂ ಪ್ರಯಾಹಿ ಸಾತ್ಯಕೆ. ಅರೆ ಸಾತ್ಯಕಿ ಅಂತೇಳಿ ಸಂಬೋಧನೆ. ಸಾತ್ಯಕೆ ಅಂತ ಯಾಕೆ ಬಂತು ಅಂದರೆ, ಏ ಸಾತ್ಯಕಿ ಪ್ರಯಾಹಿ ಹೋಗು, ಈ ಬ್ರಾಹ್ಮಣನ ಜೊತೆಗೆ ಹೋಗಿ ಈಗಲೇ. ವಚೋಬ್ರವೀಹಿ ಮೇ, ನನ್ನ ಮಾತನ್ನು ಅಲ್ಲಿ ಹೋಗಿ ಮುಟ್ಟಿಸು. ಏನು ಮಾತು ಅಂತ ಹೇಳಿದ್ರೆ, ಯಾರಿಗೆ? ನೃಪಾಧಮೌ, ಅಧಮರಾದ ನೃಪರು ಅಂತೇಳಿದರೆ ಇವರಿಗಿಂತ ತೆಗೆದಾಕಿದ ಇನ್ನೂ ರಾಜರು ಸಿಗಲಿಕ್ಕಿಲ್ಲ. ಅಂಥ ಕೆಟ್ಟ ಮಾತುಗಳನ್ನು ಹೇಳಿ ಕಳಿಸಿದವರು. ಏನಂತೇಳಿದರೆ, ಕೃಷ್ಣನೇ ಉಪ್ಪಿನ ಮೂಟೆ ಹೊತ್ಕೊಂಡು ಬಂದು ಕೊಟ್ಟು ಹೋಗಲಿ ಅಂತೇಳಿದರೆ, ಈ ರೀತಿಯ ಕೆಟ್ಟ ಮಾತನ್ನು ಹೇಳಿ ಕಳಿಸಿದ ಆ ಕುತ್ಸಿತ ರಾಜ, ಮನೋಬುದ್ಧಿ ಇರುವಂತಹ ಆ ರಾಜರುಗಳಿಗೆ ಇಬ್ಬರು ಯಾರವರು? ಹಂಸ ಡಿಪಿಗರಿಗೆ ನೃಪ ಅಧಮೌ, ಅಧಮರಾದ ನೃಪರು ಅವರು. ಅವರಿಗೆ ಮೇ ವಚಃ ಬ್ರವೀಮಿ ಅಂದರೆ ನಾನು ಹೇಳ್ತೇನೆ, ಬ್ರವೀಹಿ ಅಂದರೆ ನೀನು ಹೇಳು. ಮೇ ವಚಃ ಬ್ರವೀಹಿ, ನನ್ನ ಮಾತನ್ನು ಹೇಳು. ಏನಂತ? ಪ್ರಯಾಹಿ, ಹೋಗಿ ಈಗಲೇ. ಯಾರು? ಸಾತ್ಯಕಿ. ಸೊ ಹೋಗಿಬಿಟ್ಟು ಸಮೇತ್ಯ ಆ ನೃಪಾಧಮೌ, ಅಧಮರಾದ ಇಬ್ಬರು ಇದಾರಲ್ಲ ಕೆಟ್ಟ ರಾಜರುಗಳು, ಹಂಸಡಿಬಿಕರು, ಅವರನ್ನು ಸಮೇತ್ಯ ಅಂದರೆ ಹೋಗಿ ತಲುಪಿ, ವಾಂ ವರಾಯುಧೈಹಿ ಕರಂ ದದಾನಿ ಅಸಂಶಯಂ. ಓ, ಕೃಷ್ಣ ಕಪ್ಪ ಕಾಣಿಕೆ ಕೊಡಬೇಕಲ್ವಾ? ಕಪ್ಪ ಕಾಣಿಕೆ ಕೊಡ್ತಾನೆ. ದದಾನಿ ಅಸಂಶಯಂ, ಅವನು ಕೊಡ್ತಾನೆ. ನಾನು ಅಂತ ಆದರೆ ದದಾಮಿ, ಅವನು ದದಾನಿ. ಅಸಂಶಯಂ ದದಾನಿ, ಕೃಷ್ಣ ನಿಮಗೆ. ಕರಂ ಅಂದರೆ ಕಪ್ಪ ಕಾಣಿಕೆ. ಕರಂ ಅಂದರೆ ಟ್ಯಾಕ್ಸ್ ಅಂತ ಒಂದು ಅರ್ಥ, ಇನ್ನೊಂದು ಕಪ್ಪ ಕಾಣಿಕೆ. ಸೊ ಕಪ್ಪ ಕಾಣಿಕೆ ಕೊಡಬೇಕಲ್ವ? ಕೃಷ್ಣ ಕೊಡ್ತಾನೆ. ಅಂದರೆ ಅಸಂಶಯಂ, ಖಂಡಿತ ಕೊಡ್ತಾನೆ, ಸಂಶಯವೇ ಇಲ್ಲದರಲ್ಲಿ. ದದಾನಿ ಕೊಡ್ತಾನೆ. ಕರಂ ಕಪ್ಪ ಕಾಣಿಕೆ. ಹೇಗೆ ಮಾತ್ರ ಅಂದರೆ ಯಾವ ರೀತಿ? ಉಪ್ಪಿನ ಮೂಟೆ ಹೊತ್ತುಕೊಂಡು ಬಂದು ಕೊಡಲಿ ಅಂತ ಅಲ್ಲಿ ಆದೇಶ. ಆದರೆ ಉತ್ತರ ಹೇಗೆ ಅಂತ ಹೇಳಿದರೆ, ವರಾಯುಧೈಹಿ ವಾಮ್ ಅಂದರೆ ನಿಮಗೆ, ಬಾಕಿ ಎಲ್ಲ ಸರಿ. ಏನಂತ ಹೇಳಿದರೆ, ಅಂದರೆ ಹೇಗೆ ಕೊಡ್ತಾನೆ? ಉಪ್ಪಿನ ಮೂಟೆ ಹೊತ್ಕೊಂಡು ಬರ್ತಾನ ಅಂತ ಕೇಳಿದರೆ, ವರಾಯುಧೈಹಿ, ಶ್ರೇಷ್ಠವಾದ ಆಯುಧಗಳಿಂದ ಕಪ್ಪ ಕಾಣಿಕೆ ಕೊಡ್ತಾನೆ ಅಂತ ಹೋಗಿ ತಿಳಿಸು. ಏನರ್ಥ ಅಂತ ಹೇಳಿದರೆ, ವರಾಯುಧೈಹಿ, ನಿಮ್ಮ ತಲೆಗೆ ಬೀಳ್ತದೆ ಗದೆ ಪೆಟ್ಟು, ನಿಮ್ಮ ಎದೆಗೆ ಹೊಡಿತದೆ ಬಾಣಗಳು ಅಂತ ತಿಳ್ಕೊಂಡು, ಈ ರೀತಿ ಖಡ್ಗದಿಂದ ನಿಮ್ಮ ಕುತ್ತಿಗೆ ಏನಾಗ್ತದೆ? ಶಿರ ಕತ್ತರಿಸಿ ಹೋಗ್ತದೆ. ಅಂಥ ಶ್ರೇಷ್ಠ ಆಯುಧಗಳಿಂದ ನಿಮಗೆ ಏನಂತದೆ? ಕಪ್ಪ ಕಾಣಿಕೆ ಕೊಡ್ತಾನೆ ಕೃಷ್ಣ, ಖಂಡಿತ ಕೊಡ್ತಾನೆ. ಅಸಂಶಯಂ ಕರಂ ದದಾನಿ, ಕಪ್ಪ ಕಾಣಿಕೆ ಕೊಡ್ತಾನೆ. ಸಮೇತ್ಯ ಬಂದು, ವಾಮ್ ನಿಮಗೆ, ವರಾಯುಧೈಹಿ. ಹೇಗೆ ಅಂತೇಳಿದು ಮಾತ್ರ ಒಂಚೂರು ಡಿಫರೆನ್ಸ್. ಏನಂತೇಳಿದರೆ, ಉಪ್ಪಿನ ಮೂಟೆ ಹೊತ್ತುಕೊಂಡು ಬಂದು ಕೊಡಬೇಕಂತ ನೀವು ಹೇಳಿದ್ದು, ಅದಕ್ಕೆ ಉತ್ತರ ಏನು ಹೇಳಿ ಕಳಿಸಿದ್ದಾನೆ ಕೃಷ್ಣ ಅಂತೇಳಿದರೆ, ಶ್ರೇಷ್ಠವಾದ ಆಯುಧಗಳ ಮೂಲಕ ನಿಮಗೆ ಕಪ್ಪಗಾಣಿಕೆ ಕೊಡ್ತಾನೆ, ಖಂಡಿತ ಕೊಡ್ತಾನಂತ ಹೇಳಿ ಕಳಿಸಿದ್ದಾನೆ ಅಂತ ತಿಳ್ಕೊಂಡು ಹೋಗಿ ಹೇಳು ಅಂತ ಹೇಳ್ತಾನೆ ಕೃಷ್ಣ. ಯಾರಿಗೆ? ಸಾತ್ಯಕಿಗೆ. ಸೊ ಪ್ರಯಾಹಿ ಸಾತ್ಯಕೆ, ಸಾತ್ಯಕಿಯೇ ತೆರಳು. ಯಾಹಿ ಹೋಗು, ಪ್ರಯಾಹಿ ಅಂತೇಳಿದರೆ ರಾಜದೂತ ಹೋಗುವ ಆ ರೀತಿಯಲ್ಲಿ ಹೋಗು, ಪ್ರಯಾಹಿ. ಆ ನೃಪಾಧಮರ ಬಳಿಗೆ, ನೃಪಾಧಮೌ ಅವರ ಬಳಿಗೆ ಹೋಗು, ಬಳಿಗೆ ತೆರಳಿ ಅವರನ್ನು ಹೋಗಿ ತಲುಪಿ, ಸಮೇತ್ಯ ವಾಮ್ ಅವರಿಗೆ, ಅಂದರೆ ವಾಮ್ ಅಂದರೆ ನಿಮಗೆ ಅಂತ, ನನ್ನ ಮಾತನ್ನು ತಿಳಿಸು. ಮೇ ವಚಃ ಬ್ರವೀಹಿ ಹೇಳು. ಸೊ ಒಳ್ಳೆಯ ಆಯುಧಗಳೊಂದಿಗೆ ಬಂದು, ವರಾಯುಧೈಹಿ ಸಮೇತ್ಯ ಅಂತೇಳಿದರೆ ಅವನು ಹೋಗಿ ಸಮೇತ್ಯ ಅವರನ್ನು ಹೋಗಿ ತಲುಪಿ ಹೀಗೆ ಹೇಳು ಒಂದು. ಇನ್ನೊಂದು ಬೇರೆ ರೀತಿಯಲ್ಲಿ ಅದನ್ನು ತಿಳಿಸಿದರು. ಯಾವ ರೀತಿ ಅಂತೇಳಿದರೆ, ಅಸಂಶಯಂ ದದಾನಿ ಕರಂ ಅಂತೇಳಿದರೆ ಕೃಷ್ಣನು ನಿಮಗೆ ಅಸಂಶಯವಾಗಿ ಕೊಡ್ತಾನೆ. ಅದನ್ನು ದದಾನಿ ಇದ್ದದ್ದನ್ನು ದದಾಮಿ ಅಂತಲೂ ಹೇಳ್ಬೋದು. ಆವಾಗ ಹೋಗಿ ಹೇಳು ಏನಂತ, ಕೃಷ್ಣ ಬಂದು ಖಂಡಿತ ಕೊಡ್ತಾನೆ. ನಾನು
ಖಂಡಿತ ಕಪ್ಪ ಕಾಣಿಕೆ ಕೊಡ್ತೇನೆ ಅಂದರೆ ಅದು ಕೃಷ್ಣನ ಮಾತನ್ನು ಹೇಳೋದು. ನಾನು ಖಂಡಿತವಾಗಿಯೂ ನಿಮಗೆ ಕಪ್ಪ ಕಾಣಿಕೆ ಕೊಡ್ತೇನೆ, ವರಾಯುಧೈಹಿ ಸಮೇತ್ಯ. ವಾಮ್ ಅಂದರೆ ನಿಮಗೆ, ವರಾಯುಧೈ ಸಮೇತ್ಯ ಅಂದರೆ ಶ್ರೇಷ್ಠ ಆಯುಧಗಳೊಂದಿಗೆ ಬಂದು ನಿಮಗೆ ಕಪ್ಪ ಕಾಣಿಕೆ ಕೊಡ್ತೇನೆ ಅಂತ. ಇದು ಇನ್ನೊಂದು ನಮನೆಯಲ್ಲಿ. ಸೊ ಸಮೇತ್ಯ ಅನ್ನುವಂಥದ್ದು ನೀನು ಹೋಗಿ ಅಲ್ಲಿಗೆ ಎತ್ತಿ, ನೀನು ಹೋಗಿ ಹೊಂದಿ ಅವರನ್ನು ನೀನು ಹೇಳುವಂಥ ಒಂದು ರೀತಿಯಲ್ಲಿ. ಇನ್ನೊಂದು, ಕೃಷ್ಣನು ಬಂದು ಸಮೇತ್ಯ ನಿಮ್ಮನ್ನು ಹೊಂದಿ, ವರಾಯುಧೈಹಿ ಹೇಗೆ, ವರಾಯುಧೈಹಿ ಕರಂ ದದಾಮಿ ಹೇಳಿದ್ದಾನೆ, ಶ್ರೇಷ್ಠ ಆಯುಧಗಳಿಂದ ಕಪ್ಪ ಕಾಣಿಕೆಯನ್ನು ಕೊಡ್ತೇನೆ ಅಂತ ಹೇಳಿದ್ದಾನೆ ಕೃಷ್ಣ ಅಂತ. ಸೊ ಹೀಗೆ ಅಂತೂ ಎರಡರಲ್ಲಿಯೂ ಸಹ ಅರ್ಥ ಸೇಮ್. ಶ್ರೇಷ್ಠ ಆಯುಧಗಳೊಂದಿಗೆ ಕಪ್ಪ ಕಾಣಿಕೆ ಕೊಡ್ತೇನೆ ಅಂತ ಹೇಳಿದ್ರೆ ಏನು, ನಿಮಗೆ ಸಕ್ಕ ಶಾಸ್ತಿ ಆಗ್ತದೆ, ದಂಡ ಸಿಗ್ತದೆ, ಶಿಕ್ಷೆ ಸಿಗ್ತದೆ ಅನ್ನುವಂಥದ್ದು 235ನೇ ಶ್ಲೋಕ. 236ನೇ ಶ್ಲೋಕವೇಲಾರೆ ಉಪೈತಮಾಶ್ವ ಸಂಯುಗಾರ್ತಿನೌ ಚ ಪುಷ್ಕರಂ ಪ್ರತಿ ಇತೀರಿತಕ್ಷಿಣೇ ಸುತೋ ಜಗಾಮ ವಿಪ್ರ ಸಂಯುತಃ. 236ನೇ ಶ್ಲೋಕ. ವಿದ್ಯಾರ್ಥಿಗಳಾದ ನೀವಿಬ್ಬರು ಪುಷ್ಕರವೆಂಬ ತೀರ್ಥದ ಕಡೆಗೆ ಶೀಘ್ರದಲ್ಲಿ ಬಂದಿರಿ. ಈ ರೀತಿ ಕೃಷ್ಣ ಸಾತ್ಯಕಿಗೆ ಹೇಳುತ್ತಾನೆ. ಹೀಗೆ ಹೇಳಲ್ಪಟ್ಟ ಶಿನಿಯ ಮಗನಾದ ಸಾತ್ಯಕಿಯು ಬ್ರಾಹ್ಮಣರಿಂದ ಕೂಡಿಕೊಂಡು ಅಲ್ಲಿಂದ ಹೋಗುತ್ತಾನೆ. ಉಪೈತಂ ಆಶು ಸಂಯುಗಾರ್ತಿನೌ ಚ ಪುಷ್ಕರಂ ಪ್ರತಿ ಇತೀರಿತಶಿನೇ ಸುತೋ ಜಗಾಮ ವಿಪ್ರ ಸಂಯುತಃ. ಆ ಸಂಯುತ ಅಂತಿರುವುದು, ಆದರೆ ಸಂಯುತ ಅಂತ ಸಂಸ್ಕೃತದಲ್ಲಿ ಓದೋದಿಲ್ಲ, ಸಂಯುತ ಅಂತ. ಅಂದರೆ ನೀವು ಮೊದಲೆಲ್ಲ ಕರೆಕ್ಟಾಗಿ ಎಲ್ಲ ಓದಿದ್ದೀರಿ, ಸಂಯುತ ಅಂತೇಳಿ ಅದನ್ನು ನೋಡ್ಕೊಳ್ಳಿ, ಸಂಯುತ. ಸೊ ಉಪೈತಂ ಆಶು ಅಂತೇಳಿದರೆ ಮೊದಲನೇ ಮಾತು ಏನು, ಖಂಡಿತ ನಾನು ಕಪ್ಪ ಕಾಣಿಕೆ ಕೊಡ್ತೇನೆ ನಿಮಗೆ. ಹೇಗೆ ಅಂದರೆ ಶ್ರೇಷ್ಠವಾದ ಆಯುಧಗಳೊಂದಿಗೆ ಬಂದು ನಿಮಗೆ ಕಪ್ಪ ಕಾಣಿಕೆ ಕೊಡ್ತೇನೆ. ಅವ್ರು ಕಪ್ಪ ಕಾಣಿಕೆ ಕೊಡಲಿಕ್ಕೆ ಆಯುಧಗಳೊಂದಿಗೆ ಬರ್ತಾರಾ ಅಂತ ಹೇಳಿದರೆ ಹೌದು, ನಿಮಗೆ ವಿಶೇಷವಾಗಿ ನಿಮಗೆ ಇದು ಕಪ್ಪ ಕಾಣಿಕೆ ಆಯುಧಗಳೊಂದಿಗೆ ಬಂದು ಕೊಡುವುದು ಅಂತ, ಅಂದರೆ ನಿಮ್ಮ ತಲೆಗೆ ಬಡಿಯುವುದು ಅಂತ. ಸೊ ಉಪೈತಂ ಆಶು ಸಂಯುಗಾರ್ಥಿನವು ಆಮೇಲಿಂದ ಏನು ಹೇಳಬೇಕಂತ ಹೇಳಿದರೆ, ಉಪೈತಂ ಆಶು ಅಂತೇಳಿದರೆ ನೀವು ಬನ್ನಿ ಅಂತ ಕರೆದಿದ್ದಾನೆ. ಎಲ್ಲಿಗೆ? ಉಪೈತಂ ಆಶು ಅಂದರೆ ಕೂಡಲೇ ಅಂತೇಳಿದ್ರೆ ಇನ್ನೇನಿಲ್ಲ, 2 ದಿವಸ ಬಿಟ್ಟು, 1 ವಾರ ಬಿಟ್ಟು, 15 ದಿವಸ ಬಿಟ್ಟು ಇಲ್ಲ, ನೀವು ಕೂಡಲೇ ಬರಬೇಕು ಅಂತ ಹೇಳು. ಉಪೈತಂ ಆಶು ಕೂಡಲೇ ಬಂದು, ಉಪೈತಂ ಸಂಯುಗಾರ್ಥಿನೌ ಅಂತೇಳಿದರೆ ನಿಮಗೆ ಯುದ್ಧ ಮಾಡಲಿಕ್ಕೆ ಬಹಳ ಇಂಟ್ರೆಸ್ಟ್ ಇದೆ ಅಂತ ಕಾಣ್ತದೆ. ಯಾಕಂತೇಳಿದರೆ ನೀವು ಕೃಷ್ಣ ಉಪ್ಪಿನ ಮೂಟೆ ಹಿಡ್ಕೊಂಡು ಬಂದು ನಮಗೆ ಕಪ್ಪ ಕಾಣಿಕೆ ಕೊಟ್ಟು ಹೋಗಲಿ, ಉಪ್ಪಿನ ಮೂಟೆ ಕೊಡುವ ಮೂಲಕ ಅಂತ ಹೇಳಿ ಕಳಿಸಿದ ಕಾರಣ. ಅದರ ಅರ್ಥ ಏನಂತೇಳಿದರೆ ನೀವು ಯುದ್ಧಕ್ಕೆ ರೆಡಿಯಾಗಿದ್ದೀರಿ ಅಂತ ಅರ್ಥ. ಸೊ ನೀವು ಯುದ್ಧಕ್ಕೆ ರೆಡಿಯಾಗಿರುವಂತಹ ನೀವು, ಯುದ್ಧವನ್ನೇ ಬಯಸುವಂತಹ ನೀವು, ಪೆಟ್ಟು ತಿನ್ನಲೇ ಇಚ್ಛಿಸುವಂತಹ ನೀವು, ಆದ್ದರಿಂದ ಉಪೈತಂ ಆಶು ಕೂಡಲೇ ಬರಬೇಕಂತೆ. ಉಪೈತಂ ಆಶು ಉಪೈತಂ ಕೂಡಲೇ ಬರುವುದು. ಪುಷ್ಕರಂ ಪ್ರತಿ ಪುಷ್ಕರಕ್ಕೆ ಬರಬೇಕಂತ ಕರೆದಿದ್ದಾನೆ ಅಂತ ಹೇಳು ಅಂತ. ಅಂದರೆ ಕೃಷ್ಣ ಹೇಳಿದ್ದಾನೆ, ನೀವು ಯುದ್ಧಾಕಾಂಕ್ಷಿಗಳು, ನಿಮಗೆ ಯುದ್ಧ ಅಂದರೆ ಬಹಳ ಬಯಕೆ ಆಗಿದೆ ಇಬ್ಬರಿಗೆ, ನೀವು ಹಂಸಡಿಪಿಕರಿಗೆ. ನೀವು ಪುಷ್ಕರಂ ಪ್ರತಿ ಪುಷ್ಕರಕ್ಕೆ, ಅಂದರೆ ಪುಷ್ಕರಂ ಪ್ರತಿ ಅಂದರೆ ಪುಷ್ಕರ ಎಲ್ಲಿದೆಯೋ ಅಲ್ಲಿಗೆ, ಆಶು ಉಪೈತಂ ಕೂಡಲೇ ಬರಬೇಕು ಅಂತ ದೂತ ಹೇಳುವಂಥದ್ದು. ಅಂದರೆ ಆ ರೀತಿ ಹೋಗಿ ಹೇಳು ಅಂತ. ಸೊ ಉಪೈತಂ ಆಶು ಅಂದರೆ ಕೂಡಲೇ ಬರಬೇಕು. ಸಂಯುಗಾರ್ಥಿನೌ ನೀವು ಯುದ್ಧ ಆಕಾಂಕ್ಷಿಗಳು. ಯಾಕಂದರೆ ಕೃಷ್ಣ ಉಪ್ಪಿನ ಮೂಟೆ ಹೊತ್ಕೊಂಡು ಬಂದು ಕೊಟ್ಟು ಹೋಗಲಿ ಅಂತ ಹೇಳ್ಕೊಂಡು ಹೇಳುದಿದ್ದರೆ ಅದರ ಅರ್ಥ ಏನಂತ ಹೇಳಿದ್ರೆ ಪೆಟ್ಟು ತಿನ್ನಲಿಕ್ಕೆ ರೆಡಿಯಾಗಿದ್ದೀರಿ ಅಂತ. ಸೊ ಅಂಥ ರೆಡಿಯಾಗಿರುವವರಿಗೆ ನಿಮ್ಮನ್ನು ಕರೆದಿದ್ದಾನೆ ಪುಷ್ಕರಂ ಪ್ರತಿ, ನೀವು ಪುಷ್ಕರಕ್ಕೆ ಕೂಡಲೇ ಬರಬೇಕು ಅಂತ ಹೇಳು ಅಂತ ಕೃಷ್ಣನ ಆದೇಶ ಸ್ಪಷ್ಟವಾಗಿ ಇದೆ. ಅಂದರೆ ಯಾರನ್ನು ಸಾತ್ಯಕಿಯನ್ನೇ ಕರೆದಿದ್ದಾನೆ. ಸಾತ್ಯಕಿ ಕೂಡ ಮಹಾಪರಾಕ್ರಮಿ ಅಂತೇಳಿದರೆ ಇನ್ನೇನು ಕೃಷ್ಣನಿಗೆ ಗೊತ್ತು ಯಾರು ಈ ರಾಜದೂತ ಬ್ರಾಹ್ಮಣ ಬಂದವ
ಅಂತೇಳಿದರೆ ಅವನದೇನು ಮಾತು ಹೇಳುವುದಿಲ್ಲ ಅಂತ. ಇಲ್ಲಿ ಕೃಷ್ಣನ ಮಾತು ಹೋಗಿ ಹೇಳುವಂಥ ದೂತನಿಗೆ ಅವರೇನಾದರೂ ಪಕ್ಕನೆ ಅವರು ಶಸ್ತ್ರ ಹಿಡ್ಕೊಂಡ್ರೆ ಶಸ್ತ್ರ ಹಿಡ್ಕೊಂಡು ಬರ್ತಾನೆ ಕೃಷ್ಣ ಅಂತ, ನೀನೇನು ಅದನ್ನು ಹೇಳೋದು ಅಂತ ಹೇಳ್ಕೊಂಡು ನೀನು ದೂತ ನೀನು ವಾಪಸ್ ಹೋಗೋದಿಲ್ಲ, ನೀನು ಇಲ್ಲ ಮುಗಿಸಿ ಬಿಡ್ತೇವೆ ಅಂತ ಏನಾದರೂ ಅವರು ಶುರು ಮಾಡಿಬಿಟ್ರೆ. ಯಾಕಂದರೆ ಮೊದಲೇ ಅವರು ಮಹಾ ಕುತ್ಸಿತ ಪುರುಷರು, ಮಹಾ ಕೆಟ್ಟ ಜನರು, ಯಾರು ಹಂಸಡಿಬಿಕರು. ಅದಕ್ಕೆ ಸಾತ್ಯಕಿಯನ್ನೇ ಕಳಿಸಿದ್ದಾನೆ. ಯಾಕೆ ಅಂತ ಹೇಳಿದರೆ ಪಕ್ಕನವರೇನಾದರೂ ಅಲ್ಲೇ ಯುದ್ಧಕ್ಕೆ ಬಂದರೆ ಸಾತ್ಯಕಿ ಹತ್ರ ವಾಪಸ್ಸು, ಸಾತ್ಯಕಿ ಮಹಾಪರಾಕ್ರಮಿ, ಅವ್ರದ್ದು ಯುದ್ಧ ಮಾಡಲಿಕ್ಕೂ ರೆಡಿ ಇರುವಂಥವನು, ಅಷ್ಟು ಪರಾಕ್ರಮ ಇರುವಂಥವನು ಅಂತೇಳಿಬಿಟ್ಟು ಅಂಥ ಒಳ್ಳೆಯ ಜನವನ್ನು, ಯೋಗ್ಯ ಪುರುಷನನ್ನು ದಾನ ಎಲ್ಲ ಕೊಡುವಾಗ ಯೋಗ್ಯನಿಗೆ ಕೊಡಬೇಕು ಅಂತ. ಯಾರಿಗೆ ಅದರ ತುಂಬ ಅವಶ್ಯಕತೆ ಇದೆ ಆ ವಸ್ತು ನಾವು ಕೊಡುವಂಥ ದಾನವಾಗಿ ಅಂಥವರಿಗೇ ಕೊಡಬೇಕು ಅಂತ. ಸೊ ಯಾರು ಯೋಗ್ಯರು ಅವರಿಗೇ ಕೊಡಬೇಕು ಅಂತ. ಈಗ ದಾನ ಕೊಡುವಾಗ ಅಂದರೆ ಅದಕ್ಕೂ ಎಲ್ಲ ನಿಯಮಗಳುಂಟು. ಅದೇ ಥರ ಇಲ್ಲಿ ಪೆಟ್ಟು ತಿನ್ನಲಿಕ್ಕೆ ಏನು ಬಹಳ ಇಚ್ಛಿಸುವಂತಹ ಜನರು ಅವರಿಗೆ ಏನು ದಾನ ಕೊಡಬೇಕಂದ್ರೆ ಅವರಿಗೆ ಶಸ್ತ್ರಾಸ್ತ್ರದಿಂದ ಕೊಡಬೇಕು ದಾನ. ಯಾಕಂದರೆ ಅವರಿಗೆ ಇಚ್ಛೆ ಇರುವುದೇ ಪೆಟ್ಟು ತಿನ್ನಲಿಕ್ಕೆ ಇಚ್ಛೆ ಇರುವವರಿಗೆ ಯಾವುದರಿಂದ ಕೊಡೋದು ದಾನ ಅಂತ ಹೇಳಿದ್ರೆ ಶಸ್ತ್ರಾಸ್ತ್ರಗಳಿಂದ ಕೊಡೋದು. ಅದಕ್ಕೆ ಕೃಷ್ಣ ನಿಮ್ಮನ್ನು ಕರೆದಿದ್ದಾನೆ. ಎಲ್ಲಿಗೆ ಅಂದರೆ ಅಲ್ಲಿ ಪೆಟ್ಟು ತಿನ್ನಲಿಕ್ಕೆ ಕರೆಕ್ಟಾಗಿ ಜಾಗ ಬೇಕು ನಿಮಗೆ, ಆ ಜಾಗ ಹುಡುಕಿ ಇಟ್ಟಿದ್ದಾನೆ. ಪುಷ್ಕರಕ್ಕೆ ಬರಬೇಕಂತೆ ಅಂತ ಹೇಳಿದರೆ ಯಾವಾಗ ನೆಕ್ಸ್ಟ್ ಮಂತ್ ಅಂತ ಕೇಳಿದರೆ ಇಲ್ಲ, ಈಗಲೇ ಆಶು ಉಪಯಿತಂ ಹೊರಟು ಬನ್ನಿ ಅಂತ. ಸೊ ಇತೀರಿತಃ ಶಿನೇ ಸುತ ಅಂದರೆ ಶಿನಿ ಅಂತ ಹೇಳಿದರೆ ಇವನ ಸಾತ್ಯಕಿಯ ಅಪ್ಪನ ಹೆಸರು ಶಿನಿ, ಅಜ್ಜನ ಹೆಸರು ಶಿನಿ. ಆದ್ದರಿಂದ ಆ ಶಿನಿಯ ಮಗ ಶಿನಿಯ ಸುತ ಯಾರು ಅಂತ ಹೇಳಿದ್ರೆ ಈ ಸಾತ್ಯಕಿ. ಸೊ ಸಾತ್ಯಕಿ ಅಂದರೆ ಶಿನಿ ಅಂತ ಹೇಳಿದ್ರೆ ಬಹಳ ಪ್ರಸಿದ್ಧನಾದ ರಾಜ, ಬಹುಶಃ ಅಜ್ಜ ಪ್ರಸಿದ್ಧ ಇರಬೇಕು. ಅದಕ್ಕೋಸ್ಕರ ಶಿನಿಯ ಮೊಮ್ಮಗ ಶಿನಿಯ ಮಗ ಎರಡೂ ಹೇಳಿದ್ದಾರೆ. ಸೊ ಮೊಮ್ಮಗ ಅಂತ ಹೇಳಬೇಕಾದ್ರೆ ಅಜ್ಜನೂ ಕೂಡ ಫೇಮಸ್ ಆದ ಕಾರಣ ಮೊಮ್ಮಗನದ್ದು ಅಜ್ಜಂದು ಹೆಸರು ಹೇಳಿದ್ದಾರೆ ಅಂತ ಕಾಣ್ತದೆ. ಸೊ ಶಿನೇ ಸುತಃ ಶಿನಿಯ ಮಗ ಆದ ಈ ಸಾತ್ಯಕಿ ಇತೀರಿತಃ ಈ ರೀತಿ ಕೃಷ್ಣನು ಹೇಳಲು ಅಂದರೆ ಕೃಷ್ಣನಿಂದ ಹೇಳಲ್ಪಟ್ಟಾಗ ಇತಿ ಈರಿತಃ ಶಿನೇ ಸುತಃ ಶಿನಿಯ ಮಗನಾದ ಸಾತ್ಯಕಿ ಜಗಾಮ ವಿಪ್ರ ಸಂಯುತ ಯುತ ಅಂದರೆ ಕೂಡಿಕೊಂಡು, ಸಂಯುತ ಅಂದರೆ ಬ್ರಾಹ್ಮಣನೊಟ್ಟಿಗೆ ಕೂಡಿಕೊಂಡು, ಜಗಾಮ ಅಂತೇಳಿದರೆ ಬ್ರಾಹ್ಮಣರಿಗೆ ಕೂಡಿಕೊಂಡು ಬ್ರಾಹ್ಮಣನಿಗೆ ಹೆದರಿಕೆ ಆಗ್ತದ ಸಾತ್ಯಕಿಯನ್ನು ಕರ್ಕೊಂಡು ಹೋಗುವಾಗ ಅಂತೇಳಿದರೆ ಸಂಯುತ ಅಂತ ಏನಿಲ್ಲ. ಬ್ರಾಹ್ಮಣಂದು ಏನಾದರೂ ತಪ್ಪಿದೆಯಾ? ಏನಿಲ್ಲ. ಎಷ್ಟು ಚೆನ್ನಾಗಿ ಎಷ್ಟು ಸಲ ನಮಸ್ಕಾರ ಮಾಡಿದ್ದಾನೆ, ಎಷ್ಟು ಸಲ ಕ್ಷಮೆ ಕೇಳಿದ್ದಾನೆ, ಎಷ್ಟು ಸಲ ಅಂತೇಳಿದರೆ ನಿಮಗೆ ಎಲ್ಲ ಗೊತ್ತಿರುವಂಥ ವಿಷಯ ಭಗವಂತ, ಆದರೂ ನಾನು ಹೇಳ್ತೇನೆ ಅಂತ ಎಷ್ಟು ವಿನಯಪೂರ್ವಕವಾಗಿ ಹೇಳಿದ್ದಾನೆ. ಸೊ ಅಂತಹ ವಿಶೇಷ ಜ್ಞಾನಿಯಾದ ಆ ಬ್ರಾಹ್ಮಣನೊಟ್ಟಿಗೆ ಯಾವುದೇ ರೀತಿಯ ಶತ್ರುತ್ವ ಆಗಲಿ ಅಥವಾ ಮನಸ್ತಾಪಕ್ಕಾಗಲಿ ಅವಕಾಶವೇ ಇಲ್ಲ. ಇದನ್ನೆಲ್ಲ ಸರಿಯಾಗಿ ತಿಳ್ಕೊಂಡಿರುವಂಥ ಮಹಾಪರಾಕ್ರಮಿಯಾದ ಸಾತ್ಯಕಿ ವಿಪ್ರ ಸಂಯುತ ಅವನ ಜೊತೆಗೆ ಚೆನ್ನಾಗಿ ಕೂಡಿಕೊಂಡು ಆ ಬ್ರಾಹ್ಮಣನೊಟ್ಟಿಗೆ ಜಗಾಮ ಹೋದ. ಸೊ ಸಾತ್ಯಕಿ ಆ ಬ್ರಾಹ್ಮಣ ಯಾವ ದೂತ ಬಂದಿದ್ದಾನೋ ಆ ದೂತನೊಟ್ಟಿಗೆ ಈ ದೂತನು ಹೊರಟಿದ್ದಾನೆ. ಎಲ್ಲಿಗೆ? ಹಂಸಡಿಬಿಕರಲ್ಲಿಗೆ. 236ನೇ ಶ್ಲೋಕ. ಸಮರಾರ್ಥಿಗಳಾಗಿ ನೀವಿಬ್ಬರೂ ಸಂಯುಗಾರ್ಥಿನೌ, ಸಂಯುಗ ಅಂದರೆ ಯುದ್ಧ, ಅರ್ಥಿನೌ ಅಂದರೆ ಪ್ರಾರ್ಥಿನೌ ಅಂದರೆ ಇಚ್ಛಿಸುವಂಥವರಾದವರು, ಪ್ರಾರ್ಥಿಸಿಕೊಂಡವರು ಅಂದರೆ ಯುದ್ಧಕ್ಕೆ ಕಾಲು ಕೆರೆದು ಬಂದವರು. ಸೊ ಸಂಯುಗಾರ್ಥಿನೌ ನೀವು ಸಮರಾರ್ಥಿಗಳಾದ ನೀವಿಬ್ಬರು ಕೂಡಲೇ ಪುಷ್ಕರಕ್ಕೆ ಬನ್ನಿ. ಕೂಡಲೇ ಆಶು ಪುಷ್ಕರಕ್ಕೆ ಪುಷ್ಕರಂ ಪ್ರತಿ ಉಪೇತಂ ಬರುವುದು. ಹೀಗೆ ಎನ್ನಲು ಅಂದರೆ ಈ ರೀತಿ ಹೋಗಿ ಹೇಳಬೇಕಂತ ಕೃಷ್ಣ ಹೇಳಿದಾಗ ಕೃಷ್ಣನಿಂದ ಹೇಳಲ್ಪಟ್ಟ ಶಿನಿಯ ಮಗನಾದ ಸಾತ್ಯಕಿ ಆ ಬ್ರಾಹ್ಮಣನೊಂದಿಗೆ ವಿಪ್ರ ಸಂಯುತ ಜಗಾಮ ತೆರಳಿದ. ಸೊ ಹೀಗೆ ಅಲ್ಲಿಗೆ 236ನೇ ಶ್ಲೋಕ ಆಯಿತು. 237ನೇ ಶ್ಲೋಕ ಬಯಲಾರೆ. ಉಪೇತ್ಯತೌ ವರೇರ್ವಚೋ ಜಗಾದ ಸಾತ್ಯಕಿರ್ಬಲಿ ವಿದಾಯತೌ ತೃಣೋಪಮೌ ಗಿರಾಜಗಾಮ ಕೇಶವಂ. 237ನೇ ಶ್ಲೋಕ. ಬಲಿಷ್ಠನಾದ ಸಾತ್ಯಕಿಯು ಹಂಸ ಡಿಬಿಕರನ್ನು ಹೊಂದಿ ಶ್ರೀಕೃಷ್ಣನ ಮಾತನ್ನು ಹೇಳುತ್ತಾನೆ. ಸಾತ್ಯಕಿಯು ಹಂಸ ಡಿಬಿಕರನ್ನು ತನ್ನ ಮಾತಿನಿಂದಲೇ ಅವರನ್ನು ತೃಣದಿಂದ ಸದಸ್ಯರನ್ನಾಗಿ ಮಾಡಿ ಶ್ರೀಕೃಷ್ಣನ ಬಳಿ ವಾಪಸ್ಸು ಬರುತ್ತಾನೆ. ಉಪೇತ್ಯತೌ ಹರೇರ್ವಚೋ ಜಗಾದ ಸಾತ್ಯಕಿರ್ಬಲಿ
ವಿಧಾಯ ತೌ ತೃಣೋಪಮೌ ಗಿರಾ ಜಗಾಮ ಕೇಶವಂ. ಉಪೇತ್ಯ ತೌ, ಆ ಹಂಸಡಿಬಿಕರನ್ನು ತೌ ಉಪೇತ್ಯ ಸಮೀಪಿಸಿ ಹೋಗಿ ಅಲ್ಲಿಗೆ, ಹರೇರ್ವಚಃ ಕೃಷ್ಣನು ಹೇಳಿದ ಮಾತುಗಳನ್ನು, ಸಾತ್ಯಕಿ ಬಲಿ ಸಾತ್ಯಕಿ ಮಹಾಪರಾಕ್ರಮಿಯಾದ ಸಾತ್ಯಕಿಯು ಜಗಾದ, ಹೇಗೆ ಹೇಳಬೇಕಂತ ಕೃಷ್ಣ ಹೇಳಿದ್ದಾನೋ ಅದೇ ರೀತಿಯಲ್ಲಿ ಮೇಘ ಘರ್ಚನೆಯಿಂದ ಹೇಳಿದ. ನೀವು ಕೂಡಲೇ ಹೊರಟು ಬರಬೇಕಂತೆ. ಅಂದರೆ ಏನಪ್ಪ, ನಮಗೆ ಆರ್ಡ್ರ್ ಕೊಡ್ತಾನೆ ಇವ ದೂತ? ಕೃಷ್ಣ ಹೇಳಿದ್ದು, ಅವನು ಹಾಗೆ ಹೇಳಿ ಕಳಿಸಿದ್ದಾನೆ, ನಾನು ಹಾಗೆ ಹೇಳ್ತಾ ಇದ್ದೀನಿ ಹಾಗೆ. ಸೊ ಸಾತ್ಯಕಿ ಬಲಿ ಮಹಾಪರಾಕ್ರಮಿಯಾದ ಸಾತ್ಯಕಿಯು ಜಗಾದ ಹೇಳ್ತಾನೆ, ಅಲ್ಲಿಗೆ ಹೋಗಿಬಿಟ್ಟು ಉಪೇತ್ಯ ಅಲ್ಲಿಗೆ ಹೋಗಿಬಿಟ್ಟು ಎಲ್ಲಿಗೆ? ತಾವು ಆ ಹಂಸಡಿಬ್ಬಿಕರಲ್ಲಿಗೆ. ಹರೇರ್ವಚಃ, ಹರೇರ್ ವಚಃ ಅಂದರೆ ಮಾತು, ಹರೇರ್ವಚಃ ಅಂತ ಹೇಳಿದ್ರೆ ಆ ಭಗವಂತ ಕೃಷ್ಣನ ಮಾತುಗಳನ್ನು ಹೇಗೆ ಕೃಷ್ಣ ಹೇಳಿದ್ದಾನೋ ಹಾಗೆ ಅವರಿಗೆ ಅಂತ ಹೇಳಿದ್ರೆ ನಾಟುವಾಗೆ ಹೇಳಿದ್ದಾನೆ. ನೀವು ಈಗಲೇ ಹೊರಟು ಹೋಗಬೇಕು. ಎಲ್ಲಿಗೆ? ಪುಷ್ಕರಕ್ಕೆ. ನಿಮ್ಗೆ ಯುದ್ಧ ಅಂತ ಹೇಳಿದ್ರೆ ಭಾರಿ ಅಂತ ಹೇಳಿದ್ರೆ ಬಹಳ ಬಯಕೆ ಆಗಿದೆಯಲ್ಲ, ಅಲ್ಲಿ ಶಸ್ತ್ರಾಸ್ತ್ರ ಹಿಡ್ಕೊಂಡು ಕೃಷ್ಣ ಬರ್ತಾನೆ ನಿಮಗೆ ಕಪ್ಪ ಕಾಣಿಕೆ ಕೊಡಲಿಕ್ಕೆ. ಆದ್ದರಿಂದ ಕೂಡಲೇ ಹೊರಟು ಹೋಗಬೇಕಂತ, ನೀವು ತಡ ಮಾಡಲಿಕ್ಕಿಲ್ಲ ಅಂತ ಹೇಳ್ಕೊಂಡು ಹೇಳಿದ್ದಾನೆ. ಸೊ ವಿಧಾಯ ತೌ ತೃಣೋಪಮೌ ಗಿರ ಜಗಾಮ ಕೇಶವಂ. ನಂತರ ಏನಿದು? ತೌ ಆ ಹಂಸಡಿಬಿಕರನ್ನು, ಗಿರ ಅಂದರೆ ತನ್ನ ಮಾತುಗಳಿಂದ, ತೃಣೋಪಮೌ ಅಂದರೆ ಹೇಳುವ ಒಂದು ಸ್ಟೈಲು ಯಾವ ಥರ ಹೇಳಿದ್ದಾನೆ ಅಂತ ಹೇಳಿದರೆ, ಮಾತಿನ ಲಕ್ಷಣ, ಆ ಹೇಳುವಂಥ ಲಕ್ಷಣ ಯಾವ ಥರ ಇದೆ ಅಂತ ಹೇಳಿದರೆ, ಹಂಸಡಿಬಿಕರಿಬ್ಬರು ಎಂಥ ಮಹಾ ಚಕ್ರವರ್ತಿಗಳು ಅಂತ ತಿಳ್ಕೊಂಡು ಇರುವಾಗ, ಏನು ರಾಜದೂತ ಏನು ಬಂದಿದ್ದು ಹೇಳು ಅಂತ ಹೇಳಿದ್ರೆ, ಹೇಳುವ ಏನು ಆ ಲಕ್ಷಣ ನೋಡಿದರೆ ಈ ಹಂಸಡಿಬಿಕರು ಕೆಲಸದವರಿಗೆ ಹೇಳಿದ ಹಾಗೆ ಹೇಳಿಬಿಟ್ಟ. ಯಾರು? ಸಾತ್ಯಕಿ. ನೀವು ಕೂಡಲೇ ಹೊರಟು ಬರಬೇಕು ಅಂತ, ಕೆಲಸದವರಿಗೂ ಆ ಥರ ಹೇಳಿದರೆ ಕೂಡಲೇ ಹೊರಟು ಬರಬೇಕು ಅಂತ ಹೇಳಿದ್ರೆ ಮತ್ತು ಅರ್ಧ ಗಂಟೆ ಲೇಟಾಗೇ ಬರ್ತಾರೆ ಅವರು. ಸೊ ಇದು ಏನಂತ ಹೇಳಿದ್ರೆ, ಮಹಾ ಚಕ್ರವರ್ತಿಗಳಿಗೆ ಅವರ ಎದುರು ನಿಂತು ಸಾತ್ಯಕಿ ಹೇಳ್ತಾ ಇದ್ದಾನೆ, ನಿಮಗೆ ಯುದ್ಧ ಅಂತ ಹೇಳಿದರೆ ಬಹಳ ಇಚ್ಛೆ ಆಗಿಬಿಟ್ಟಿದೆಯಲ್ಲ, ಅದಕ್ಕೋಸ್ಕರ ಕೃಷ್ಣ ಹೇಳಿ ಕಳಿಸಿದ್ದಾನೆ, ನಿಮಗೆ ಶಸ್ತ್ರಾಸ್ತ್ರಗಳೊಟ್ಟಿಗೆ ಬಂದು ಕಪ್ಪ ಕಾಣಿಕೆ ಕೊಡ್ತಾನಂತೆ, ನೀವು ಪುಷ್ಕರಕ್ಕೆ ಈ ಕೂಡಲೇ ಹೋಗಬೇಕು ಅಂತೇಳಿ, ಈ ಕೂಡಲೇ ಹೋಗಬೇಕು, ಆದೇಶ ನಮಗೆ. ಹೌದು, ಕೃಷ್ಣ ಹೇಳಿ ಕಳಿಸಿದ್ದು ಅಂತ. ಈ ರೀತಿ ಗಿರ ತನ್ನ ಕೃಷ್ಣನು ಹೇಳಿದ ಆ ಮಾತುಗಳು, ಆ ಮಾತನ್ನು ಇವನ್ ತನ್ನ ಮಾತಾಗಿಯೇ ಹೇಳಬೇಕಲ್ಲ. ಅಂದರೆ ಕೃಷ್ಣ ಹೇಳಿದ ಹಾಗೆ ಅದಕ್ಕಿಂತ ಸ್ವಲ್ಪ ಜೋರಾಗಿ ಕಟುವಾಗಿಯೇ ಹೇಳಬೇಕಿದ್ದರೆ ಅದು ಹೇಳೋದು ಯಾರು ಹೇಳಬೇಕು? ಸಾತ್ಯಕಿಯೇ ಹೇಳಬೇಕು. ಸೊ ಸಾತ್ಯಕಿಯು ಈ ಮಾತುಗಳಿಂದ ತೃಣೋಪಮೌ ವಿಧಾಯ ಅವರನ್ನು, ತೃಣ ಅಂದ್ರೇನು? ಈ ಪಜಿರು ಅಂತ ಹೇಳೋದಿಲ್ಲ ನಾವು, ಹುಲ್ಲು, ತೃಣ. ಸೊ ಹುಲ್ಲಿನ ಸಮಾನ ಮಾಡಿಬಿಟ್ಟ. ಹುಲ್ಲಿನ ಯಾರನ್ನ? ಅರೆ, ಚಕ್ರವರ್ತಿಗಳಿಗೆ ಈ ರೀತಿ ಆದೇಶ ನೀಡಿ ಅವರನ್ನು ಏನು ಮಾಡಿದ? ನೀವೊಂದು ಹುಲ್ಲಿಗೆ ಸಮಾನ, ಯೂಸ್ಲೆಸ್ಗಳು ನೀವು, ಮಹಾಮೂರ್ಖರು ನೀವು, ನಿಮಗೆ ತಲೆ ಇಲ್ಲ, ನಿಮಗೆ ಬುದ್ಧಿ ಇಲ್ಲದ ತಿಳಿಗೇಡಿಗಳಿಗೆ ಹೇಗೆ ಹೇಳಬೇಕೋ ಹಾಗೆ ಹೇಳಿಬಿಟ್ಟು ಅವರನ್ನು ತೃಣ ಸಮಾನರನ್ನಾಗಿ ವಿಧಾಯ ಮಾಡಿಬಿಟ್ಟು ವಿಧಾಯ ಜಗಾಮ ಕೇಶವಂ ತಿರುಗಿ ಬಂದ ಸಾತ್ಯಕಿ. ಅವರಿನ್ನೇನು ಅಂದರೆ ಅದು ಪೂರ್ತಿ ಅರ್ಥ ಆಗಿದೆ ಅಂತ ಗೊತ್ತಾದ ಕೂಡಲೇ, ಹೇಳಿದ ಮಾತು ಅರ್ಥ ಆಗಿದೆ ಅಂತ ಗೊತ್ತಾದ ಕೂಡಲೇ ಅಂತ ಹೇಳಿದ್ರೆ ಮುಖದಲ್ಲಿ ದೊಡ್ಡ ರೋಷ ಎಲ್ಲ ಬಂತು. ಯಾರಿಗೆ? ಹಂಸಡಿಬಿಕರಿಗೆ. ಇವನು ದೂತ. ಸೊ ಇವನು ಕೆಲಸ ಮುಗಿಸಿದ, ಕೃಷ್ಣ ಹೇಳಿದ್ದೆ ನಾನು ಹೇಳಿದ್ದೇನೆ ಅಂತ ಹೇಳಿ ಅವನು ಹೊರಟು ಹೋದ. ಸಾತ್ಯಕಿ ಇಲ್ಲ ಅಲ್ಲಿ. ಸೊ ಏನಾಗಿದೆ? ಕೋಪವನ್ನು ಯಾರ ಹತ್ರ ತೋರಿಸ್ಬೇಕೀಗ? ಗೋಡೆ ಮೇಲೆ ತೋರಿಸಲಿ ಬೇಕಾದರೆ ಅಂತ ಹೇಳ್ಕೊಂಡು ಸಾತ್ಯಕಿ ಬಂದುಬಿಟ್ಟಿದ್ದಾನೆ. ಸೊ ಈ ರೀತಿ 237ನೇ ಶ್ಲೋಕ. ಸೊ ಹಂಸಡಿಬಿಕರ ಬಳಿಗೆ ತೆರಳಿ, ಯಾರು? ಬಲಿಷ್ಠನಾದ ಸಾತ್ಯಕಿ, ಬಲಿ ಸಾತ್ಯಕಿ ಹಂಸಡಿಬಿಕರ ಬಳಿಗೆ ತೆರಳಿ, ತೌ ಉಪೇತ್ಯ, ತೌ ಅಂದರೆ ಇಬ್ಬರು, ಹಂಸಡಿಬಿಕರು, ಉಪೇತ್ಯ ಅಂದರೆ ಹೋಗಿ ತೆರಳಿ ಅವರನ್ನು ತಲುಪಿ, ಆಮೇಲಿಂದ ಏನು ಹೇಳಿದ ಅವನು? ಕೃಷ್ಣನ ಮಾತುಗಳನ್ನು ಕೇಶವಂ ಗಿರ ಯಾವುದು? ಕೇಶವಂ ಗಿರ ಹೇಳಿದ, ಕೃಷ್ಣನ ಮಾತುಗಳನ್ನು ತಿಳಿಸಿದ. ಯಾವುದು? ಆ ಮಾತಿನಿಂದ ಗಿರ ಆ ವಚನಗಳಿಂದ ಅವರನ್ನು ತವು ತೃಣ ಉಪಮ ಅಂದರೆ ತೃಣಕ್ಕೆ ಸಮಾನ.
ಯಾವುದಕ್ಕೆ ಸಮಾನ ಅಂತ ಹೇಳಿದ್ದು ನಾವೆಲ್ಲ ಹೇಳೋದಿಲ್ವ? ಅವಳ ಮುಖ ಅಂದರೆ ಚಂದ್ರನ ಹಾಗೆ, ಅಂದರೆ ಚಂದ್ರಮುಖಿ, ಅಂದರೆ ಚಂದ್ರನಿಗೆ ಉಪಮೆ ಕೊಟ್ಟು ಹೇಳೋದು ಚಂದ್ರಮುಖಿ ಅಂತ. ಇಲ್ಲಿ ತೃಣೋಪಮ, ತೃಣಕ್ಕೆ ಸಮಾನ, ತೃಣದ ಉಪಮೆ ಅಂತೇಳಿದರೆ ನಾವು ತೃಣವನ್ನೆಲ್ಲ ಕಾಲಲ್ಲಿ ಮೆಟ್ಟಿಕೊಂಡು ಹೋಗೋದಲ್ಲ, ಚಪ್ಪಲಿ ಹಾಕ್ಕೊಂಡು ತೃಣವನ್ನು ನಾವು ಮೆಟ್ಟಿಕೊಂಡು ಹೋಗ್ತಾ ಇರ್ತೇವೆ. ನಾವು ಯಾರನ್ನು ಮೆಟ್ಟಿದ್ದೇವೆ ಅಂತ ಹೇಳ್ಕೊಂಡು ನಾವು ನೋಡ್ತೀವ? ಇಲ್ಲ. ಸೊ ಆ ರೀತಿ ಚಪ್ಪಲಿ ಹಾಕ್ಕೊಂಡು ಒದ್ದರೆ ಯಾವ ಥರ ಬರ್ತದೆ ಆ ಥರ ಮಾತು ಹೇಳಿದ ಸಾತ್ಯಕಿ. ಹೊರಡಿ, ಈಗಲೇ ನಿಮಗೆ ಯುದ್ಧ ಅಂದರೆ ಭಾರಿ ಇಷ್ಟ ಆಗಿದೆಯಲ್ಲ, ಹೋಗಿ ಪೆಟ್ಟು ತಿನ್ನಿ, ಹೋಗಿ ನಿಮಗೆ ಅಲ್ಲಿ ನಿಮಗೆ 25 ಚಡಿ ಕೊಡಲಿಕ್ಕೆ ರೆಡಿಯಾಗಿ ಕೂತಿದ್ದಾನೆ ಕೃಷ್ಣ ಅಂತ ಹೇಳ್ಕೊಂಡು ಹೇಳಿದ. ಸೊ ಈ ರೀತಿ ಅದನ್ನು ಹೇಳಿಬಿಟ್ಟು ತೃಣೋಪಮೌ, ತೃಣ ಉಪಮೌ, ಯಾರು ಅದು ಇಬ್ಬರಾದ್ದರಿಂದ ಅವರಿಬ್ಬರನ್ನು ಕೂಡ ತೃಣ ಸಮಾನರನ್ನಾಗಿ ವಿಧಾಯ ಮಾಡಿ ಜಗಾಮ ಕೇಶವಂ. ಕೇಶವಂ ಅಂದರೆ ಕೇಶವನ ಹತ್ತಿರ, ಅಂದರೆ ಭಗವಂತನ ಹತ್ತಿರ ಜಗಾಮ ವಾಪಸ್ಸು ಬಂದ ಅಂತೇಳಿದರೆ ಅವನು ಆ ಮಾತನ್ನು ಹೇಳುವಾಗ ಅವನಿಗೆ ಗೊತ್ತಿದೆ ನಾನು ಯಾರ ಮಾತನ್ನು ಹೇಳೋದು, ಕೇಶವಂ ಅಂತೇಳಿದರೆ ಇದು ಕೇಶವ ಅಂದರೆ ಭಗವಂತನಾದ ಸರ್ವಶಕ್ತನಾದ ಭಗವಂತನ ಮಾತುಗಳನ್ನು ಹೇಳಲಿಕ್ಕೆ ನನಗೇನು ಏನಾದರೂ ಭಯ ಇದೆಯಾ? ತಾನು ಮಹಾಪರಾಕ್ರಮಿ, ಅದಲ್ಲದೆ ನಾನು ಯಾರ ದೂತ ಅಂತ ಹೇಳಿದರೆ ಆ ಭಗವಂತನ ಸರ್ವಶಕ್ತನಾದ ಭಗವಂತ ಶ್ರೀಕೃಷ್ಣನ ದೂತ. ಆದ್ದರಿಂದ ಹೇಗೆ ಮಾತಾಡಬೇಕು ಹಾಗೆ ಮಾತಾಡಿದ್ದಾನೆ. ಆ ಮಾತಾಡಿದ ಹೊಡೆತಕ್ಕೆ ಹಂಸಡಿಬಿಕರು ಏನಾಗಿದ್ದಾರೆ ಅಂದರೆ ತೃಣ ಸಮಾನರಾಗಿ ಬಿಟ್ಟಿದ್ದಾರೆ ಈ ಸಾತ್ಯಕಿ ಎದುರುಗಡೆ ಅನ್ನುವಂಥದ್ದು. ಅಲ್ಲಿಗೆ 237ನೇ ಶ್ಲೋಕ ಆಗಿದೆ. 238 ಮಾಡಿಬಿಡುವ ವೇದರೆ ಸ್ವರೂಪಿಣಂ ಸುದುಃಖವಾಸನಾಮಕಂ ಪ್ರಜಕ್ಷತಸ್ತೃಣೋಪಮಂ. 238ನೇ ಶ್ಲೋಕ. ಶ್ರೀಕೃಷ್ಣನ ಸಮೀಪಕ್ಕೆ ದೂತನನ್ನು ಕಳುಹಿಸುವುದಕ್ಕಿಂತ ಮೊದಲು ಒಂದು ಘಟನೆ ನಡೆದಿತ್ತು. ಅದೇನೆಂದರೆ ಆ ಹಂಸ ಡಿಬಿಕರೆ ರುದ್ರಾವತಾರನಾದ, ಅಂದರೆ ಇಲ್ಲಿ ದುರ್ಶಬ್ದವೇ ಉಪಪದವಾಗಿ ಉಳ್ಳ ವಾಸ ಹೆಸರುಳ್ಳವನು, ಅಂದರೆ ದುರ್ವಾಸ ಹೆಸರುಳ್ಳ ಬ್ರಾಹ್ಮಣನನ್ನು ತೆರಳದಿಂದ ಸದಸ್ಯನಾಗಿ ಮಾಡಿದ್ದಾರಂತೆ. ತತಃಪುರೈವ ತೌ ಭೌ ದ್ವಿಜಂ ಹರಸ್ವರೂಪಿಣಂ ಸುದುಃಖವಾಸನಾಮಕಂ ಪ್ರಚಕ್ರತು ತೃಣೋಪಮಂ. ಇದು ಇವನು ಬರುವ ಸ್ವಲ್ಪ ಮೊದಲು, ಸಾತ್ಯಕಿ ಬರುವ ಸ್ವಲ್ಪ ಮೊದಲು ಈ ಹಂಸಡಿಬಿಕರು ಮದೋನ್ಮತ್ತರಾಗಿರುವಂತಹ, ನಾವು ಬಹಳ ದೊಡ್ಡ ಚಕ್ರವರ್ತಿಗಳು, ನಮಗೆ ಏನದು ಅಜೇಯತ್ವ ಇದೆ, ಅವಧ್ಯತ್ವ ಇದೆ ಅಂತೇಳಿದರೆ ಯಾರು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ, ಯಾರು ನಮ್ಮನ್ನು ಕೊಲ್ಲಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸರಿಯಾಗಿ 2 ಕಮಾಂಡಗಳು ಬೇರೆ ಇದ್ದಾರೆ, ರುದ್ರಗಣಗಳು. ಅವರು ಕೂಡ ಅವಧ್ಯರು, ಆಮೇಲೆ ಅಜೇಯರು. ಸೊ ಇವರೇ ಅಜೇಯರು, ಅವರಿಬ್ಬರು ಬೇರೆ. ಸೊ ಈ ರೀತಿ ಇರುವಾಗ ಏನು ಮಹಾದರ್ಪಕ್ಕೆ ಇದೇ ಇಲ್ಲ. ಆ ದರ್ಪದಿಂದ ಏನು ಮಾಡಿದ್ದಾರೆ ಅಂತ ಹೇಳಿದರೆ ತತಃ ಪುರೈವ ಅಂತೇಳಿದ್ರೆ ಇದಕ್ಕೆ ಸ್ವಲ್ಪ ಮೊದಲು ತತಃ ಪುರ ಏವ, ತತಃ ಅಂದರೆ ಆಮೇಲಿಂದ, ಪುರ ಏವ ಅಂದರೆ ಆಮೇಲೆ ಮೊದಲು ಅಂತ ಹೇಳಿದರೆ ಅದಕ್ಕಿಂತ ಸ್ವಲ್ಪ ಮೊದಲು ಅಂತ. ತತಃ ಪುರೈವ ಸ್ವಲ್ಪ ಮೊದಲು. ತೌ ಉಬೌ, ತಾವು ಉಬೌ ಅಂದರೆ ತೌ ಉಬೌ, ಆ ಇ ಉ. ಸೊ ತೌ ಉಬೌ, ಆ ಹಂಸಡಿಬಿಕರಿಬ್ಬರು ಉಬೌ ದ್ವಿಜಂ, ಒಬ್ಬ ಬ್ರಾಹ್ಮಣನನ್ನು. ಅವ ಯಾರು ಅಂತ ಹೇಳಿದರೆ ಹರಸ್ವರೂಪಿಣಂ, ರುದ್ರದೇವರ ಸ್ವರೂಪದವನು, ರುದ್ರದೇವರ ಅವತಾರಿ ಅಥವಾ ರುದ್ರಾವೇಶ ಉಳ್ಳವನು, ಅಂದರೆ ರುದ್ರರ ಅಂಶ ಉಳ್ಳವನು, ರುದ್ರದೇವರ ಅಂಶ ಉಳ್ಳವನು. ಅರೆ, ರುದ್ರದೇವರ ಅಂಶವುಳ್ಳ ಬ್ರಾಹ್ಮಣ ಅಂತ ಹೇಳಿದರೆ ಯಾರು ಅಂತ ಹೇಳಿದರೆ ಹೇಳ್ತಾರೆ ಮಧ್ವರು, ಸುದುಃಖವಾಸ ನಾಮಕಂ. ದುಃಖವಾಸ ನಾಮಕಂ ಹೆಸರು ದುಃಖವಾಸ. ದುಃಖವಾಸ ಅಂತೇಳಿದರೆ ದುಃಖವೇ ವಾಸವಾಗಿಯುಳ್ಳ ಅಂತೇಳಿದರೆ ಮಾತೆತ್ತಿದರೆ ಕೋಪ ಬರುವಂತಹ ದುಃಖವಾಸ. ಅಂದರೆ ಆ ದುಃಖ, ಆ ಕೋಪ ಅವರ ಒಳಗೆ ವಾಸ ಮಾಡಿಕೊಂಡು ಉಂಟು ಅಂತೇಳಿದರೆ ಒಂದು ಚೂರು ಹೆಚ್ಚು ಕಡಿಮೆ ಆದರೆ ಏನು ಸುಟ್ಟು ಬಿಡುವಂಥ, ಕೋಪ ಮಾಡುವಂಥ ಬ್ರಾಹ್ಮಣ ಅಂತೇಳಿದರೆ ನಾವು ಕೇಳಿದ್ದು ಒಬ್ಬರೇ, ಯಾರದು? ದುರ್ವಾಸ ಮುನಿ. ಅದಕ್ಕೆ ಹೇಳ್ತಾರೆ ದುಃಖವಾಸ ನಾಮಕಂ. ಅವರ ಹೆಸರು ದುಃಖವಾಸ. ದುಃಖವಾಸ ಅಂದರೆ ದುರ್ವಾಸ. ದುರ್ ಅಂದ್ರೇನು? ದುಃಖವಾಸ ಅಂತ. ಸೊ ದುಃಖವಾಸ ಅಂತೇಳಿದರೆ ಸುದುಃಖವಾಸ ಅಂದರೆ ಚೆನ್ನಾಗಿ ಕೋಪ ಬರುವಂಥ ಬ್ರಾಹ್ಮಣ.
ಅಂದರೆ ಆ ಕೋಪ ಬಂದರೆ ಅದಕ್ಕೆ ಎದುರು ಯಾವತ್ತೂ ಯಾರೂ ಇಲ್ಲ. ಆ ಕುಂತಿದೇವಿ ಮಾತ್ರ ಪಾಪ ಅಷ್ಟು ಒಂದು ಪ್ರೀತಿಯಿಂದ ಸೇವೆ ಮಾಡಿ ಅಂತ ಹೇಳಿದ್ರೆ ವರ ಪಡ್ಕೊಂಡ್ಬಿಟ್ಲು ಈ ದುಃಖವಾಸ ಬ್ರಾಹ್ಮಣನಿಂದ. ಅಂತ ಹೇಳಿದ್ರೆ ಎಲ್ಲರ ಮೇಲೂ ಕೋಪ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಒಳ್ಳೆಯವ್ರ ಮೇಲೆ ಕೋಪ ಮಾಡಲಿಕ್ಕೆ ಆಗೋದಿಲ್ಲ. ಏನಾದರೂ ಒಂದು ತಪ್ಪು ಸಿಕ್ಕಿದರೆ ಆವಾಗ ಮಾತ್ರ ಕೋಪ ಮಾಡುವಂಥದ್ದು. ಸೊ ಒಂದು ತಪ್ಪೂ ಇಲ್ಲದೆ ಸೇವೆ ಮಾಡಿದಾಗ ಕುಂತಿಗೆ ವರನೇ ಕೊಟ್ಟಿರುವಂತಹ ಈ ಸುದುಃಖವಾಸ ನಾಮಕಂ ಅಂದರೆ ದುರ್ವಾಸ ಅಂತ ಹೆಸರಿರುವಂತಹ, ಅಂದರೆ ದುರ್ವಾಸ ಇಷ್ಟೆಲ್ಲ ಕೋಪಿಷ್ಟ, ಇಷ್ಟೆಲ್ಲ ಶಾಪ ಕೊಡುವಂತಹ ಬ್ರಾಹ್ಮಣ ಇವರು ಯಾರು ಅಂತ ಹೇಳಿದರೆ ಅದಕ್ಕೆ ಅವ್ರು ಹೇಳ್ತಾರೆ ಹರಸ್ವರೂಪಿಣಂ, ರುದ್ರದೇವರ ಅಪರಾವತಾರ, ಕ್ರೋಧ ಸಂಭವ ಅಂತ. ರುದ್ರದೇವರಿಗೆ ಹೆಸರೇನು? ಕ್ರೋಧ ಸಂಭವ ಅಂತ. ಭಗವಂತನ ಕೋಪದಿಂದ ಆ ಅಂಶದಿಂದ ಹುಟ್ಟಿದವರು ಅಂತ. ಯಾರು? ರುದ್ರದೇವರು. ಸೊ ಆ ರೀತಿಯಲ್ಲಿ ರುದ್ರದೇವರ ಅಂಶದಿಂದ ಹುಟ್ಟಿರುವಂಥ ರುದ್ರದೇವರದ್ದೇ ಅವತಾರ ಪುರುಷನಾದ ದುರ್ವಾಸ ಮುನಿಗೆ ಈ ಇಬ್ಬರು ಮದೋನ್ಮತ್ತರಾದ ಯಾರು ಹಂಸಡಿಬಿಕರು, ಇವರಿಗೇನಾಗಿದೆ, ದುರ್ವಾಸ ಮುನಿಗಳಿಗೆ ಇವರು ಏನಾದರೂ ಮಾಡಬೇಕಂತ ಹೇಳಿದರೆ ಇವರಿಗೆ ಕಾಲ ಕೆಟ್ಟಿದೆ ಅಂತ ಲೆಕ್ಕ. ಸೊ ಹರಸ್ವರೂಪಿಣಂ ಸುದುಃಖವಾಸ ನಾಮಕಂ ಪ್ರಚಕ್ರತು ತೃಣೋಪಮಂ. ಆ ದುರ್ವಾಸ ಮುನಿಯನ್ನು ತೃಣೋಪಮಂ ಪ್ರಚಕ್ರತು. ಚಕ್ರತು ಅಂದರೆ ಮಾಡಿದ್ದರು, ಚಕ್ರತು ಇಬ್ಬರು, ಆದ್ದರಿಂದ ಚಕ್ರತು. ಸೊ ಚಕ್ರತು ಚಕ್ರಿರೆ ಆ ರೀತಿ ಇರಬೇಕು ಅದು. ಚಕ್ರತು ಚಕ್ರಿರೆ. ಸೊ ಚಕ್ರತು ಅಂತೇಳಿದರೆ ದ್ವಿವಚನ. ಸೊ ಪ್ರಚಕ್ರತು. ಸೊ ಅವರನ್ನು ಮಾಡಿದ್ರು. ಏನಂತ ಮಾಡಿದ್ರು ದುರ್ವಾಸ ಮುನಿಯನ್ನು? ತೃಣೋಪಮಂ ಅಂತ ಹೇಳಿದರೆ ತೃಣಕ್ಕೆ ಸಮಾನವನ್ನಾಗಿ ಮಾಡಿದರು. ಅದಕ್ಕೆ ಹೇಳುವಂಥದ್ದು, ನಾವು ಇನ್ನೊಬ್ಬರನ್ನು ತೃಣಕ್ಕೆ ಸಮಾನ ಮಾಡಿದರೆ ನಮ್ಮನ್ನು ಮತ್ತೊಬ್ಬ ಬರ್ತಾನೆ ತೃಣ ಸಮಾನ ಮಾಡಲಿಕ್ಕೆ ಅಂತೇಳಿದರೆ ಏನು ಈ ಕಾಲದಲ್ಲಿ ಬಹಳ ಬೇಗ ಕೆಲವು ಸಲ ಶಿಕ್ಷೆ ಸಿಕ್ಕಿಬಿಡ್ತದೆ, ಪುರ್ಸೋತೆ ಇರುವುದಿಲ್ಲ. ದುರ್ವಾಸ ಮುನಿಯನ್ನು ಏನು ಮಾಡಿದರು ಇವರು? ತೃಣಕ್ಕೆ ಸಮಾನ ಮಾಡಿ ಮರ್ಯಾದೆ ತೆಗೆದರು, ಎಲ್ಲರ ಎದುರುಗಡೆ ಅಂತ ಇರ್ಬೋದು. ಅಂತೇಳಿದರೆ ತೃಣ ಸಮಾನ ಮಾಡಬೇಕಂತ ಹೇಳಿದರೆ ದುರ್ವಾಸ ಮುನಿ ಬಂದಾಗ ಯಾವುದೇ ರೀತಿಯ ಉಪಚಾರ ಮಾಡದೆ ದುರ್ವಾಸ ಮುನಿಯನ್ನು ಹೋಗಿ ಮುಂದೆ ನೆಕ್ಸ್ಟ್ ಮನೆಗೆ ಹೋಗು, ನಾವೆಲ್ಲ ಈ ಯಾರು ಋಷಿ ಮುನಿಗಳಿಗೆಲ್ಲ ನಾವೆಲ್ಲ ಯಾವುದೇ ಆಶ್ರಯ ಕೊಡೋದಿಲ್ಲ, ಏನೂ ಮಾಡೋದಿಲ್ಲ. ಅಯ್ಯೋ ನೀವು ಎಲ್ಲ ಕಾಲು ತೊಳೆದು ಎಲ್ಲ ಉಪಚಾರ ಮಾಡಬೇಕು, ಷೋಡಶೋಪಚಾರ ಪೂಜೆನೂ ಇಲ್ಲ, ಏನೂ ಇಲ್ಲ, ಮುಂದೆ ಹೋಗು ಅಂತ ಹೇಳ್ಕೊಂಡು ಏನೋ ಮಾಡಿರಬೇಕು. ಅಂತೂ ದುರ್ವಾಸ ಮುನಿಗೆ ಇದೇ ರೀತಿ ಏನು ಮಾಡಿದ್ದಾರೆ? ತೃಣ ಸಮಾನ ಮಾಡಿದ್ದಾರೆ. ಆ ದುರ್ವಾಸ ಮುನಿ ಅಂದರೆ ಯಾರು ಅಂತೇಳಿದರೆ ರುದ್ರಸ್ವರೂಪಿ ಅಂತೇಳಿದರೆ ಹರಸ್ವರೂಪಿಣಂ, ರುದ್ರಾವತಾರನಾದ ಆ ದುರ್ವಾಸ ಮುನಿಗೆ ಕ್ರೋಧ ಬಂದರೆ ಶಾಪವನ್ನೇ ಕೊಡುವಂಥ ದುರ್ವಾಸ ಮುನಿಗೆ ಇವರು ಏನು ಮಾಡಿದ್ದಾರೆ? ತೃಣೋಪಮಂ ಆ ರೀತಿ ಮಾಡಿದ್ದಾರೆ ಅಂತೇಳಿದರೆ ಇದರಲ್ಲಿ ನಿಮಗೆ ಏನು ಅರ್ಥ ಆಗ್ತದೆ ಅಂತೇಳಿದರೆ, ದುರ್ವಾಸ ಮುನಿಯನ್ನು ತೃಣೋಪಮ ಮಾಡಿದ್ದಾರೆ ಅಂದರೆ ಸ್ವಲ್ಪ ಮೊದಲು, ಈಗ ಅವರೇ ತೃಣೋಪಮ ಆದರು ಅಂತೇಳಿದರೆ ಏನು ಒಂದು ಅರ್ಥ ಆಗ್ತದೆ ಅಂತೇಳಿದರೆ, ಬಹುಶಃ ದುರ್ವಾಸ ಮುನಿ ಇವರಿಗೆ ವಾಪಸ್ಸು ಶಾಪ ಕೊಡಲಿಲ್ಲ. ಅಂದರೆ ಶಾಪ ಕೊಡಲಿಲ್ಲ ಅಂದರೆ ಇವರು ಏನೋ ಈ ಮದೋನ್ಮತ್ತೆಯಿಂದ ಇವರ ಅಹಂಕಾರದಿಂದ ಅವನನ್ನು ಏನು ಮಾಡಿದ್ರು? ತುಳಿದ್ರು. ಯಾರನ್ನು? ದುರ್ವಾಸನನ್ನು. ಅವರಿಗೆ ಈ ಸಾತ್ಯಕಿ ಬಂದ ಕೃಷ್ಣನ ದೂತನಾಗಿ ಬಂದು ತುಳಿದು ಹೋದ ಅಂತೇಳಿದರೆ ಇವರು ಅವಮರ್ಯಾದೆ ದುರ್ವಾಸನಿಗೆ ಮಾಡಿದರು, ಅವರನ್ನೇ ಯಾವುದು ಅವಮರ್ಯಾದೆ ಮಾಡಿ ಸಾತ್ಯಕಿ ಹೋದ ಅಂತ ಹೇಳು ಕನೆಕ್ಷನ್ ಸಿಗುವ ಕಾರಣ ಅಂದರೆ ದುರ್ವಾಸ ಮುನಿ ಬೇಜಾರು ಮಾಡಿಕೊಂಡು ಏನು ಮಾಡಿದ್ದಾನೆ? ಹೊರಟು ಹೋಗಿರಬೇಕು, ಶಾಪ ಕೊಟ್ಟಿರಲಿಕ್ಕಿಲ್ಲ ಅಂದರೆ ಎಲ್ಲ ಆಗ್ತದೆ ಅಂತೇಳಿದರೆ ಏನು ಅಂತೇಳಿದ್ರೆ ಇವು ದೊಡ್ಡ ರುದ್ರ ಭಕ್ತರಲ್ಲ ಯಾರು? ಹಂಸಡಿಬಿಕರು. ಹೌದು, ಮತ್ತು ದೂರ್ವಾಸ ಮುನಿಗಳು ರುದ್ರನ ಅಂಶದಿಂದ ಹುಟ್ಟಿದವರು ಅಂತೇಳಿದರೆ ಹರಸ್ವರೂಪಿಣಂ ಅಂದರೆ ಅವರು ಸಹ ಅಂದರೆ ರುದ್ರಂದೇ ಅವತಾರವಾಗಿರುವಂಥ ದುರ್ವಾಸ ಮುನಿ, ಅವರಿಗೆ ಮಹಾರುದ್ರ ಭಕ್ತರಾದ ಹಂಸಡಿಬಿಕರು ಈ ರೀತಿ ಅಪಹಾಸ್ಯ ಮಾಡಿದರು, ಅವಮಾನ ಮಾಡಿದರು. ಅಲ್ಲ ಇದು ಹೇಗೆ ಅಂದರೆ ಒಂದಕ್ಕೊಂದು ಟ್ಯಾಲಿ ಆಗೋದಿಲ್ಲಲ್ಲ ಅಂತೇಳಿದರೆ ಹೌದು, ಇದೆಲ್ಲ ಒಂದಕ್ಕೊಂದು ಟ್ಯಾಲಿ ಆಗ್ತಾ ಇಲ್ಲ ಅಂತ. ಅಲ್ಲಿಗೆ ಇವತ್ತಿನ ಇದನ್ನು ನಿಲ್ಲಿಸೋಣ. ಸೊ ಏನಾಗಿದೆ ಈ 238ನೇ ಶ್ಲೋಕಕ್ಕೆ ಅದಕ್ಕಿಂತ ಸ್ವಲ್ಪ ಮುಂಚಿತವಾಗಿ ತತಃಪುರೈವ
ತೌ ಉಭೌ ಆ ಹಂಸಡಿಬಿಕರು ಶಿವಸ್ವರೂಪರಾದ ದುರ್ವಾಸ ಮುನಿಯನ್ನು ಹರಸ್ವರೂಪಿಣಂ ಸುದುಃಖವಾಸ ನಾಮಕಂ ತೃಣೋಪಮಂ ಪ್ರಚಕ್ರತುಹು ತೃಣೋಪಮವನ್ನಾಗಿ ತೃಣಕ್ಕೆ ಸಮಾನವನ್ನಾಗಿ ಮಾಡಿ ಅವಮಾನ ಮಾಡಿ ತಿರಸ್ಕಾರ ಮಾಡಿ ಕಳಿಸಿದ್ದರು ಅಂತೇಳಿದ್ರೆ ಓಹೋ ಅಂದರೆ ಹಾಗಾದರೆ ಆ ದೂರ್ವಾಸ ಮುನಿ ಅಂತೇಳಿದರೆ ಅವಮಾನ ಮಾಡಿಸಿಕೊಂಡು ಕ್ರೋಧ ಸಂಭವ ಒಂದು ಚೂರು ಹೆಚ್ಚು ಕಡಿಮೆ ಆದರೂ ಕೂಡ ಶಾಪ ಕೊಡುವಂಥ ದುರ್ವಾಸ ಮುನಿ ಶಾಪ ಕೊಡದೆ ಹೋಗಿದ್ದಾರಾ ಅನ್ನುವಂಥದ್ದು ಎಲ್ಲ ಸಸ್ಪೆನ್ಸ್ ಇಟ್ಕೊಂಡು ಇವತ್ತಿನ ಇದನ್ನು ಇಲ್ಲಿಗೆ ಮುಗಿಸಿಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.